ಹೋದ್ರು ಅಂತ ದೊಡ್ಡ ಲೆಜೆಂಡ್ ನ ಈ ತರ ಕಳಿಸೋದು ಹಾಸ್ಪಿಟ್ಲ್ ಎಷ್ಟೊಂದಿನ ಕಾಯ್ತಾ ಇದ್ರಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿಲ್ಲ ಅಂತ ಏನ್ ಮಾಡಿದಂತೆ ಅಂತ ಕಾರಣಕ್ಕೆ ಹೋಗಿಲ್ಲ ಈ ರೀತಿ ಹೆಂಗ್ ಕರ್ಕೋದ್ರು ಇನ್ನೇನು ಅಂತ ಬೇಜವಾಬ್ದಾರಿ ಹಾಸ್ಪಿಟಲ್ ನಡ್ಕೋದ್ರು. ಒಂದು ಚೂರು 4 ಅವರ್ 5 ಅವರಿಂದ ಎಂತ ಅಭಿಮಾನಿಗಳು ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಸುಮ್ನೆ ಕರ್ಕೋಗ್ಬಿಟ್ಟ ಯಾರು ಅವ್ರೇನ್ ಕೊಡುಗೆ ಕೊಟ್ಟಿಲ್ವಂತ ಅವ್ರೇನ್ ಕೊಡುಗೆ ಕೊಟ್ಟಿಲ್ವಂತ 7 ಗಂಟೆಯಿಂದ ಇಲ್ಲೇ ಕಾಯ್ಕೊಂಡು ನಿಂತು ಒಂದು ಕ್ಷಣದಲ್ಲಿ ನೋಡದಂತೆ ಹಂಗೆ ಕರ್ಕೊಂಡು ಗೊತ್ತಾಗೈತೆ ನಮ್ಗೆ ಬಂದ್ ಕಾಯ್ಕೊಂಡು ಸ್ಟ್ರೈಕ್ ಮಾಡ್ತೀವಿ ಇವ್ರಿಗೆ. ಇವರ ನಡವಳಿಕೆಗೆ ಧಿಕ್ಕಾರ ಇವರ ನಡವಳಿಕೆಗೆ ಧಿಕ್ಕಾರ. ಮೈಸೂರು ಜನಕ್ಕೆ ಬಿಟ್ಟಿಲ್ಲ ಸುಳ್ಳೆ ಮಕ್ಕಳು ಇವರು, ನಾವಂತೂ ಬಿಡೋಣ. ಇವರು ಅಭಿಮಾನಿಗಳನ್ನ ನಿರಾಶೆಗೊಳಿಸಿದ್ದಾರೆ. ಇವತ್ತು ನಾವು ನಾಳೆ 4 ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ವಿ, ನಮ್ಮನ್ನ ನೋಡೋ ಬಿಟ್ಟಿಲ್ಲ. ಹೋಗಿದ್ದೀವಿ ನಾವು ಎಂಟ್ರೆನ್ಸ್ ಅಲ್ಲಿ ಕೂಡಾಕ್ಬಿಟ್ಟವ್ರೆ. ಇದೀಗ ತಾನೇ ನಮ್ಮನ್ನ ವಂಚಿಸಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನ ಕರ್ಕೊಂಡೋದ್ರು. ನಮ್ಮನ್ನೆಲ್ಲ ಒಂದ್ ಕಡೆ ಕೂಡ ಹಾಕಿ ನಮ್ಮನ್ನ ನಿರಾಶೆಗೊಳಿಸಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಧಿಕ್ಕಾರವಿರ್ಲಿ. ಈಗ ಹಾಕ್ಬಿಟ್ಟವ್ರಣ್ಣ, ನಮ್ ತಗಿನಿಲ್ಲ. ನಾಳೆ ಸ್ಟ್ರೈಕ್ ಮಾಡ್ತೀವಿ ನೋಡಿ. ಒಂದ್ ಕಡೆ ಏನು ಅಂತಂದ್ರೆ ಅಲ್ಲ, ಇಷ್ಟು ಜನನ ಇವರು ಕಂಟ್ರೋಲ್ ಮಾಡಕ್ ಆಗಿಲ್ವಾ? ಈ ಒಂದು ಪೊಲೀಸ್ ರಿಸ್ಟ್ರಿಕ್ಷನ್ ಪ್ರಕಾರನೇ ಮಾಡಿದ್ರ ಅನ್ನೋದು ಕೂಡ ಬಹಳ ಬೇಜಾರಾಗುತ್ತೆ. ಏನ್ ಹೇಳ್ತೀರಾ ಸರ್? ಮೋಸ ಸರ್, ಬಿಜೆಪಿ ಮಾಡಿದ ಮೋಸ. ಬಿಡಿ ಇಟ್ಕೊಂಡಿದ್ದೀನಿ ಬಿಡಿ. ಹಾ, ನೋಡುವಂತ ವಿರೋಧ ಮಾಡಬೇಕು. ಗಂಟೆಗಟ್ಟಲೆ ನಾವು ಕಾಯ್ಕೊಂಡು ನಿಂತಿದೀವಿ. ಹೇಳಿ ಬಿಡಿ ಮಾತಾಡಿ. ಕೈ ಬಿಡಿ. ಬೇರೆ ಕಡೆ ಇದು ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ, ಇದು ಮೋಸ ಅಲ್ವಾ ಸರ್? ಓಕೆ. ನಾವು ಸುಮ್ಮನೆ ವೇಟ್ ಮಾಡ್ಕೊಂಡು ಸಾಯಂಕಾಲದಿಂದ ಟೀ ಕಾಫಿ ನೀರು ಕುಡಿದೆ ನಾವು ಕಾಯ್ಕೊಂಡಿದ್ವಿ. ಗಂಟೆಯಿಂದ ಕಾದಿದ್ದೀವಿ. ಏನ್ ಪ್ರಯತ್ನ? ಮೈಸೂರು ಜನಕ್ಕೆ ಬಂದಿರಮ್ಮ ಏನಕ್ಕೆ ಇವ್ರು ಹಾಸ್ಪಿಟಲ್ ಮಡಗಿರೋದು? ಮೈಸೂರು ಜನಕ್ಕೆ ಆಸ್ತಿ ನಮ್ದು, ಅವ್ರಿಗೋಸ್ಕರ ನಾವು ಕಾಯ್ತಾ ಇದ್ವಿ. ನಮ್ಮ ಆಸ್ತಿ ನಾವು ನೋಡಬಾರ್ದು ಅಂತ ಮೋಸದಲ್ಲಿ ತಗೊಂಡೋದ್ರು. ಮೋಸ, ಶುದ್ಧ ಮೋಸ ಇದು. ಮಾಡಬಾರ್ದು. ಬಿಜೆಪಿ ಸಫಲದವ್ರು ಮೋಸ ಇದು. ಬಾಗಿಲು ತೆಗೆದಿದ್ರೆ ಅವ್ರು ಗಂಟೆ ಹೋಗ್ತಿರ್ಲಿಲ್ಲ. ನಾವೇನು ಅವ್ರ ಆಸ್ತಿ ತಗೋತಾರೆ ಬಡವ್ರಿಗೆ. 2 ನಿಮಿಷ ದರ್ಶನ ಮಾಡ್ಕೊಂಡಿದ್ದೆ, ನಮ್ಮಿಂದ ಅವ್ರಿಗೇನು ತೊಂದರೆ ಆಗ್ತಿತ್ತು? ನಮ್ಗೇನು ತೊಂದರೆ ಆಗ್ತಿತ್ತು ಅವ್ರಿಗೆ? ಕೊಡ್ತಾ ಇದ್ವಿ. ಬಾಗಿಲು ತೆಗಿಯಕ್ಕೆ ಬಾಗಿಲು ಹಾಕ್ಬಿಟ್ಟು ನಮ್ಮನ್ನೆಲ್ಲ ಕೂಡ ಹಾಕ್ಬಿಟ್ಟು ಹಿಂದ್ಗಡೆ ಅಂತದೇನಿತ್ತು ಅಂತ ದರ್ಶನ 2 ನಿಮಿಷ ತೋರಿಸಿದ್ರೆ ಸರ್, ನಮ್ಮ ಮನೇಲಿ ಯಾವ್ದೋ ಸಾವಾದಂಗ ನಾವು ಭಾವಿಸ್ತೀವಿ. ಅವರು ಬೇರೆಯವರು ತಂದ್ಕೊಂಡಿಲ್ಲ ನಾವು. ಹಾಗಾಗಿ ನಾವು ನಮ್ಮ ಮನೇಲಿ ತಿಳ್ಕೊಂಡಿರ್ತೀವಿ. ಅಂತ ಬೇಜಾರಾಗುತ್ತೆ. ನಾಳೆ ಅಂತೂ ಸ್ಟ್ರೈಕ್ ಮಾಡ್ತೀವಿ ಸರ್. ನಾಳೆ ಅಪೋಲೋ ಆಸ್ಪತ್ರೆ ನಾಳೆ ಎಲ್ಲಾ ಕಡೆಯಿಂದ ವಿಶೇಷವಾದ ಅತಿಥಿ ಗಣ್ಯರು ಬರೋದ್ರಿಂದ ನಮಗೆ ದರ್ಶನ ಸಿಗಲ್ಲ, ಅವಕಾಶಗಳೇ ಕಡಿಮೆ. ಹಾಗಾಗಿ ನಮ್ಗೆ ಇವತ್ತು ದರ್ಶನ ಮಾಡ್ಲೇಬೇಕು ಅನ್ನೋ ಒಂದು ಹಠದೊಂದಿಗೆ ನಾವು ಕಾಯ್ಕೊಂಡಿದ್ವಿ. ನಮ್ಮನ್ನ ವಂಚಿಸಿದ್ರು ಇವರು, ನಮಗೆ ಮೋಸ ಮಾಡಿ ಇವರು ಕರ್ಕೊಂಡೋದ್ರು. ನಾವು ಅಂತಿಮ ದರ್ಶನ ನಾವು ಮಾಡಬೇಕಾಗಿತ್ತು. 100 ಜನ ಲಾಕ್ ಮಾಡ್ಬಿಟ್ಟಿದ್ದಾರೆ ರೂಮಲ್ಲಿ. ಆಂಬುಲೆನ್ಸ್ ಇಂದ ತೆಗೆದಿದ್ದಾರೆ. ಇದು ಅಷ್ಟಲ್ಲಿ ಅನ್ಯಾಯ ಆಗಿದೆ. ನಮ್ಗಾಗಿರೋ ಅನ್ಯಾಯ ಅಲ್ಲ, ಇಡೀ ಮೈಸೂರು ಜನತೆಗೆ ಆಗಿರೋದು ಇದು. ಎಲ್ಲರೂ ಅಭಿಮಾನಿಗಳೇ, ಎಲ್ಲರೂ ಕಾಯ್ತಾ ಇದ್ದಾರೆ. 8 ಗಂಟೆಗೆ ಬಂದಿದ್ದೀವಿ. ಸಾವಿರಾರು ಜನ ನಿಂತಿದ್ದಾರೆ ಸರ್. ಏನಕ್ಕೆ ಸರ್ ನಿಂತಿದ್ದಾರೆ? 2 ನಿಮಿಷ ನೋಡ್ಕೊಂಡು ಹೋಗ್ತಾರೆ. ಏನಕ್ಕೆ ಇಷ್ಟೊಂದೆಲ್ಲ ಇದೆ ಸರ್? ಫ್ರಂಟ್ ಗೇಟ್ ಇಂದ ಬರ್ತಾರೆ ಅಂದ್ಬಿಟ್ಟು ಎಲ್ಲರೂ ಅನೌನ್ಸ್ ಮಾಡಿದ್ದಾರೆ ಸರ್. ಮೈಸೂರು ಜನಕ್ಕೆ ಏನಕ್ಕೆ ಸರ್ ಆಸ್ಪತ್ರೆ ಮಾಡಬೇಕು? ಸ್ಟ್ರೈಕ್ ಮಾಡ್ತೀವಿ ಸರ್. ಇದು ಸರ್ ನೋಡಿ, ಎಂಟ್ರೆನ್ಸ್ ಅಲ್ಲೇ ಬರೋದು ಅಂತ ಹೇಳಿದಾರಲ್ವಾ? ನೋಡಿ ಸರ್, ಬ್ಯಾಕ್ ಇಂದ ಏನು ಸರ್? ಏನಕ್ಕೆ 100 ಜನ ಕೂಡ ನೋಡಕ್ ಬಂದಿದ್ದೀವಿ. ನಾವು ಬಂದಿರೋ ಜಾನಕಮ್ಮ ನೋಡಕ್ಕೆ. ಅವ್ರೇ ನೋಡಿದ್ಮೇಲೆ ಏನಕ್ಕೆ ಸರ್? 100 ಜನಕ್ಕೆ ಲಾಕ್ ಮಾಡಿದಾನೆ, ಹಿಂದ್ಗಡೆಯಿಂದ ಕಳಿಸಿದಾರೆ. ತಪ್ಪಲ್ಲ ಸರ್? ಅದು ತಪ್ಪಲ್ವಾ? ಸಂಜೆ ಇಲ್ಲಿಯವರಿಗೆ ನೋಡಕ್ಕೆ ಅವಶ್ಯಕತೆ ಕೊಟ್ಬಿಟ್ರೆ ಸಾಕಾಗಿತ್ತು. ಅಲ್ಲಿರೋರಿಗೆ ಸೆಕ್ಯೂರಿಟಿ ಮಾಡ್ಕೊಂಡು ನೋಡ್ಕೊಂಡು ವಾಪಸ್ ಕಳ್ಸಿಬಿಡ್ಬೋದಾಯ್ತು. 5 ನಿಮಿಷ ಕೆಲಸ ಆಗುತ್ತೆ ಅಲ್ವಾ ಸರ್? ಅದು ಏನಮ್ಮ ಕ್ಯೂ ಸಿಸ್ಟಮ್ ಮಾಡ್ಬೋದಾಯ್ತು. ಏನ್ ಮಾಡ್ತೀರಾ? ಅವರೇನೋ ಸಾಧಾರಣವಾದ ವ್ಯಕ್ತಿ ಅಲ್ಲ ಅಲ್ಲ ಸರ್. ಮೈಸೂರು ಜನ ಏನಕ್ಕೋಸ್ಕರ ಕಳ್ಕೊಂಡಿದ್ದು? ನಾವು ಅವಕಾಶ ಕೊಟ್ಟಿಲ್ಲ. ತುಂಬಾ ಅನ್ಯಾಯ, ಮೋಸ ಮಾಡಿದ್ದಾರೆ. 6 ಗಂಟೆಯಿಂದ ನಾವು ರೂಮಲ್ಲಿ ಇದ್ದೀವಣ್ಣ.
6 ಗಂಟೆ ಯಾರಿಗೂ ಬಿಟ್ಟಿಲ್ಲ ಹೊರಗಡೆ ಬಿಟ್ಟಿಲ್ಲ. ಎಲ್ಲರೂ ಮೀಡಿಯಾದವ್ರಿಗೂ ಮೋಸ ಮಾಡಿದ್ದಾರೆ, ಜನದವ್ರಿಗೆ ಮೀಡಿಯಾದವ್ರಿಗೂ ಮೋಸ ಮಾಡಿದ್ದಾರೆ. ಮೀಡಿಯಾದವರೇ ಸ್ಟ್ರೈಕ್ ಮಾಡಬೇಕು, ಪಾಪ ಇಲ್ಲಿ ಎಷ್ಟು ಜನ ನಿಂತಿದ್ರು. ಬೇರೆಯವರಲ್ಲ, ಮೀಡಿಯಾದವರೇ ನಿಂತ್ಕೋಬೇಕು. ತುಂಬಾ ತಪ್ಪು ಅವ್ರೇನು ಕೆಲಸ ಬೇರೆ ಮಾಡಿದ್ದಾರೆ. ಕಾಂಜು ಪಿಂಜು ವ್ಯಕ್ತಿ ಅಲ್ಲ, ಸಾಧಾರಣ ವ್ಯಕ್ತಿ ಅಲ್ಲ. ಬೇರೆ ರೀತಿ ತಗೋಬೇಕಾದ್ರೆ ಅಂತ ಶ್ರೇಷ್ಠ ಗಾಯಕಿ ಅಂತವ್ರನ್ನ ಕದ್ದು ಮುಚ್ಚಿ ತಗೋಂತ ಕರ್ಮ ಏನ್ ಬರ್ತಿತ್ತು ನಮ್ಮ ಅಭಿಮಾನಿಗಳಿಗೆ ಹೋಗಲ್ಲ. ನಮ್ಮಿಂದ 6 ಗಂಟೆ 7 ಗಂಟೆಯಿಂದ ಬಂದು ಕಾಯ್ಕೊಂಡಿದ್ದೀವಿ. ಅವರಿಂದ ನಾವು ಬೆಳೆದಿಲ್ಲ, ನಮ್ಮಿಂದ ಅವ್ರು ಬೆಳೆದಿರೋದು. ಯಾರು ಸರ್? ಯಾರು ರಾಜಕೀಯ ವ್ಯಕ್ತಿಗಳು ಮಾತ್ರ ಮೀಡಿಯಾದವರಾಲೆ ರಾಜಕೀಯದವರು ಭಾರತ ರತ್ನ ಕೊಡಿಸಬೇಕಾಗಿತ್ತು. ಇವತ್ತು ಬಂದು ಹೆಣ ಬಂದಿದ್ದಾರೆ, ಬರಬಾರ್ದಾಗಿತ್ತು. ತೋರಿಸ್ಬೇಕು ಅವರು, ಅವ್ರ ಅಭಿಮಾನ ಅದ್ರಲ್ಲಿ ತೋರಿಸ್ಬೇಕು. ಇಲ್ಲಿ ಬಂದು ತೋರಿಸೋದಲ್ಲ, ಮುಂದೆ ಹೋದ ಇದು ತಪ್ಪು ಅಲ್ಲ. ಆ ತಾಯಿ ನಮ್ಮ ಭಾರತ ದೇಶದ ಹಿರಿಮೆಯ ತಾಯಿಗೆ ಇಡೀ ಮೈಸೂರು ಅಂತ ನಾವು ಮೈಸೂರಲ್ಲಿ ಪುಣ್ಯ ಮಾಡಿದಾಗ ಮೈಸೂರು ವ್ಯಕ್ತಿಗೆ ಅವರು ನಮ್ಗೆ ದರ್ಶನ ಕೊಡ್ತಿದ್ರೆ ಇದೆಲ್ಲ ವ್ಯವಸ್ಥೆನ ಇದು. ಈ ಲೋಪರ್ ಸೋಳಮ್ಮ ಈ ನನಗೆ ಕೆಟ್ಟ ಮಾತು ಬಂದ್ರು ಚಿಂತೆ ಇಲ್ಲ, ಬೆಳಿಲೇಬೇಕು. ಅಲ್ಲ ರೀ, ನಾವು ಅಭಿಮಾನಿಗಳು. ಆ ಜಾನಕಮ್ಮ ಅಂದ್ರೆ ನಮ್ಮ ಉಸಿರು, ನಮ್ಮ ಜೀವ, ನಮ್ಮ ಧ್ಯೇಯ. ಆ ತಾಯಿನ ಮೈಸೂರು ಅಂತ ನಮ್ಮ ಈ ಜನ್ಮದಲ್ಲಿ ಆ ತಾಯಿ ಇಲ್ಲಿ ಬಂದು ನಮಗೆ ನೆಲೆಸಿ ನಮಗೆ ಇದು ಬಂದಿದ್ದಾರೆ. ಅಲ್ಲ, ಅವಳ ಆಶೀರ್ವಾದ ಪಡಿಬೇಕು, ನಾವು ಕಾಯಬೇಕು ಅಂತ ಏನಾರ ಮಾಡ್ಬೇಕು. ಇಂತ ಈ ವ್ಯವಸ್ಥೆಗೆ ನಾಚಿಗೆಟ್ಟ ವ್ಯವಸ್ಥೆ. ಆ ತಾಯಿ ನಮ್ಮ ಅಭಿಮಾನಿಗಳು ದರ್ಶನ ಕೊಡ್ಬೇಕಲ್ಲ, ಏನು ಅಂತ ವ್ಯಕ್ತಿ ಮುಂದೆ ಇರಲ್ಲ, ಮುಂದೆ ಸಿಗಲ್ಲ. ನಮ್ಮ ಮೈಸೂರವ್ರಿಗೆ ಟ್ರಾನ್ಸ್ಪೋರ್ಟ್ ಇಲ್ಲ. ನೋಡೋಣ, ಲೋಗ ಆಯ್ತು ನೋಡೋಣ. ಓಕೆ, ಏನ್ ಮಾತಾಡ್ತೀರ ಹೇಳೋಣ. ಜನ ಕಾಯ್ಕೊಂಡವ್ರೆ, ಆರಾಮಾಗಿ ಮಾಡಿಸ್ಕೊಡ್ಬೇಕು ಅಲ್ವೇ? ಏನಿಲ್ಲ, ಜನ ಕ್ರೌಡ್ ಏನಿಲ್ಲ, ಏನಿಲ್ಲ, ಆರಾಮಾಗಿ ನೋಡ್ಬೇಕು. ಅಮ್ಮ ಆಡ್ರ ಹಾಡಿಗೆ ನಾವು ಇದು ಇಲ್ಲ. ರಾಜಕೀಯದವ್ರ ಬಗ್ಗೆ ಮಾತಾಡಕ್ಕೆ ನಾವು ರೈಟ್ ಇಲ್ಲ. ಏನ್ ಹೇಳ್ತೀರಿ? ಇದು ಸಂಗೀತ ಲೋಕಕ್ಕೆ ಅವಮಾನ ಮಾಡಿದಂತ ಒಂದು ಪ್ರಸಂಗ ಇದು. ಇವ್ರು ಮಾಡಿರೋದು ಪೂರ್ತಿ ಇಡೀ ಚಿತ್ರರಂಗಕ್ಕೆ ಮತ್ತೆ ಸಂಗೀತ ಪ್ರಿಯರಿಗೆ ಮತ್ತೆ ಸಾಹಿತ್ಯ ಲೋಕಕ್ಕೆ ಒಂದು ಅವಮಾನ ಮಾಡಿದಂತ ಒಂದು ಸನ್ನಿವೇಶ ಇದು. ಇವ್ರು ಮಾಡ್ಬೇಕಾಗಿರೋದಂದ್ರೆ ನಾಳೆ ಎಲ್ಲಾ ಪೊಲಿಟಿಷಿಯನ್ಸ್ ಬಂದ್ರು, ಎಲ್ಲಾ ಚಿತ್ರರಂಗದವರು ಬಂದ್ರು, ಅವ್ರಿಗೆ ಅವಕಾಶ ಕೊಡ್ತಾರೆ. ಜನಪ್ರತಿನಿಧಿಗಳಿಗೆ ಅವಕಾಶ ಕೊಡ್ತಾರೆ, ಸಾರ್ವಜನಿಕರಿಗೆ ಅವಕಾಶ ಕೊಡಲ್ಲ. ಯಾಕಂದ್ರೆ ಈಗ 7:15ಗೆ ಹೃದಯಘಾತ ಆಗಿದೆ ಅಂತ ಹೇಳಿ ಇವರು ಮೀಡಿಯಾದಲ್ಲಿ ಕೊಟ್ಬಿಟ್ರೆ ಇವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ಮೀಡಿಯಾದಲ್ಲಿ ಒಂದು ಅವಕಾಶ ಬೇಕಾಗಿತ್ತು. ಅವಕಾಶ ಯಾವ್ದ್ರಿಂದ ಆಯ್ತು ಅನ್ನೋದನ್ನ ಇವರು ಅವಕಾಶ ಕೊಟ್ಬಿಟ್ರೆ ಈಗ ಅದೇ ರೀತಿ ಈಗ ಬಂದಿರ್ತಕ್ಕಂಥ ಎಲ್ಲಾ ಅಭಿಮಾನಿಗಳಿಗೆ ಅವಕಾಶ ಕೊಡ್ಬೇಕಾಯ್ತು. ಯಾರ ಧರ್ಮ? ಹಾಸ್ಪಿಟಲ್ ಅವರು ಒಂದು ಧರ್ಮ, ಅದನ್ನ ಅವ್ರು ಮಾಡ್ಲಿಲ್ಲ. ಯಾರಿಗೆ ಅವಕಾಶ ಕೊಟ್ರಂದ್ರೆ ಬಂದಂತ ರಾಜಕಾರಣಿಗಳಿಗೆ ಮತ್ತೆ ವಿಐಪಿಗಳಿಗೆ ಮಾತ್ರ ಮಾಡಿದ್ರು. ಸಾರ್ವಜನಿಕರಿಗೆ ಅವಮಾನ ಮಾಡಿದ್ರು ಇವರು. ಅವ್ರಿಗೆ ಅವಕಾಶ ಕೊಟ್ರೆ ಇರೋರೆಲ್ಲ ಎಲ್ಲಿಗೆ ಹೋಗೋದು? ಇದೇ ಅವಕಾಶನ ನಾಳೆ ಕೊಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ 3 ಗಂಟೆವ್ರು ಮಾತ್ರ ಅಂತ ಹೇಳ್ತಾರೆ, ಆಮೇಲೆ ಕೊಡಲ್ಲ. ಆಮೇಲೆ ಏನ್ ಮಾಡ್ತಾರೆ, ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆ ಇದು ಮಾಡ್ಬಿಡ್ತಾರೆ. ಹಾಗಾಗಿ ಇವ್ರು ಕೊಡ್ಬೇಕಾಗಿದೆ, ಇವ್ರ ಧರ್ಮ. ಇವರು ಮೈಸೂರಿಗೂ ಅನ್ಯಾಯ ಮಾಡಿದ್ದಾರೆ, ಮೈಸೂರು ಜನಕ್ಕೂ ಅವಮಾನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಏನು ಕಮ್ಮಿ ಇದೆಲ್ಲ, ಅವರೊಂದು ಸ್ಟಾರ್ ಗಿಂತ ದೊಡ್ಡದೇ ಅವರು, ಸೂಪರ್ ಸ್ಟಾರ್ ಗಿಂತ ಸ್ಟಾರ್ ಆಗಿರೋದೇ ಆ ಅಮ್ಮನಿಂದ. ಸ್ಟಾರ್ಗಳು ಹುಟ್ಟಿರೋದೇ ಅಮ್ಮನಿಂದ. ಒಬ್ಬ ನಾಯಕಿ ಬೆಳಿಬೇಕು ಅಂದ್ರೆ ಇವ್ ಅಮ್ಮನ ಸಿಂಗಿಂದ. ಹೌದು, ಒಬ್ಬ ನಾಯಕ ನಟಿ ಆದ್ಲು ನಾಳೆ ಇದಕ್ಕೆ ಚಿತ್ರರಂಗ ಒಂದು ವಿಶೇಷ ಒಂದು ಇದು ಕೊಡಬೇಕಾಗುತ್ತೆ. ಇದಕ್ಕೆ ಚಿತ್ರರಂಗಕ್ಕೆ ಅವಮಾನ ಮಾಡ್ದಂಗೆ ಚಿತ್ರರಂಗ ನಟರು ಎಷ್ಟು ಜನ ಇದಾರೆ? ಸರ್, ಒಂದ್ ನಿಮಿಷ ಸರ್, ನಾನು ಮಾತಾಡ್ತೀನಿ. ಇಷ್ಟೊತ್ತು ನೀವು ಮಾತಾಡಿದ್ರ ಸರ್. ಒಂದು ಪ್ರೊಸೀಜರ್ ಏನಾಗುತ್ತೆ ಅಂದ್ರೆ, ಏನ್ ಜಿಲ್ಲಾಡಳಿತ ಹಾಗೆ ನಗರಾಡಳಿತ ಏನು ಇದಾರೆ ಮತ್ತೆ ಪೊಲೀಸ್ ಅವರೇ ಒಂದು ಮಾರ್ಗದರ್ಶನ ಮೂಲಕ ಈ ತರ ಆಗ್ಬೇಕಾಗುತ್ತೆ. ಬಟ್ ಅವರು ಅದನ್ನ ಡಿಸಿಷನ್ ತಗೋಬೇಕಾಯ್ತು. ಪೊಲೀಸ್ ಇಲಾಖೆ ಆಗ್ಲಿ ಮತ್ತೆ ನಗರ ಆಡಳಿತ ಪ್ರದೇಶ ಇಲ್ಲ. ಅಮ್ಮಮ್ಮ ಅಂದ್ರೆ 50 ಜನ ಮೇಲಿಲ್ಲ. ಅಮ್ಮಮ್ಮ ಅಂದ್ರೆ 50 ಜನ ಮೇಲಿಲ್ಲ. 50 ಜನ ಲೆಕ್ಕ ಹಾಕಿರೋ 50 ಜನ ಸಿಗಲ್ಲ ಇಲ್ಲಿ. ಕ್ರೌಡ್ ಆಗಿಲ್ಲ. ಯಾವ ತರ ಸರ್, ಈಗ ಒಂದು ವಿಷಯ, ಈಗ ಪೊಲಿಟಿಷಿಯನ್ ನಾವು ಎಲ್ಲಿ ನಿಂತ್ಕೋಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಂತ ನಾಟಕ ಆಗ್ಬೇಕಮ್ಮ. ಅಲ್ಲ, ಅಂತ ನಾಟಕ ಆಗ್ಬೇಕಾಯ್ತು. ಈಗ ರಾಜಕಾರಣಿ ಬಂದಂತ ಹೇಳಿದ ತಕ್ಷಣನೇ ಪೊಲೀಸ್ ಮಿಲಿಟರಿ ಅವರೆಲ್ಲ ಬಂದ್ರಲ್ಲ ಸರ್, ಅದೇ ರೀತಿ ಅವಾಯ್ಡ್ ಮಾಡಿ ಜನರಿಗೆ ಕೊಡ್ಬೋದಾಯ್ತಲ್ಲ ಸರ್. ಅಲ್ಲಿಗೆ ಪ್ರೊಡಕ್ಷನ್ ಕೊಡ್ಬೋದಾಯ್ತಲ್ಲ. ಅಲ್ಲಿ ಹೇಳ್ದಂಗೆ ಈಗ ಇಷ್ಟು ಜನ ಹೇಳಿದ್ರು, 1000 ಜನ ಇರಲಿಲ್ಲ. ನಾನು ಆಟೋ ಡ್ರೈವರು, ನಾನು ಹೇಳ್ತೀನಿ ಕೇಳ್ರಿ. ಆಟೋ ಡ್ರೈವರು ಬೆಂಗಳೂರಿಗೆ ಹೋಗೋರು, ಪಾಪ ಟ್ರೈನ್ಗೆ ಹೋಗೋರು, ಅವ್ರನ್ನ ಬಿಟ್ಟು ಬಂದಿದ್ದಾರೆ ನೋಡಿ ಕ್ಯಾನ್ಸಲ್ ಮಾಡಿ ಬಂದಿದ್ರು. ಅಯ್ಯೋ, ಮುಖ ನೋಡ್ಕೊಂಡೈತು, ನಾಳೆ ಬರಕ್ಕಾಗಲ್ಲ ನಾನು ಅಂತ. ಅಂತವ್ರಿಗೆ ಏನ್ ಉತ್ತರ ಕೊಡ್ತಾರೆ ಇವರು? ಜಿಲ್ಲಾಡಳಿತ ಏನ್ ಉತ್ತರ ಕೊಡ್ತಾರೆ? ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಉತ್ತರ ಕೊಡ್ತಾರೆ? ಏನು ಜಿಲ್ಲಾಡಳಿತ ಅಧಿಕಾರದಲ್ಲಿರುತ್ತಷ್ಟೇ,
ಆದ್ರೆ ಬೆಳೆದಿರೋದೆಲ್ಲ ನಮ್ಮಂತ ಸಾಮಾನ್ಯ ಜನರಿಂದ, ನಮ್ಮಂತ ಸಾಮಾನ್ಯ ಜನರಿಂದಲೇ ಇವ್ರು ಬೆಳೆ ಬೆಳೆಸ್ಕೊತಾವ್ರೆ. ನಮ್ಮಂತ ಸಾಮಾನ್ಯ ಜನಕ್ಕೆ ಎಲ್ಲ ಬೇಕಾಗಿರೋದು. ಗಾನ ಸರಸ್ವತಿ ಕಡೆ ದರ್ಶನ ಕೊಡ್ಲಿಲ್ಲ ಅಂದ್ರೆ ಅವ್ರು ಎಂತವ್ರು ಸರ್? ಅವರು ಸುಮಾರು ಸ್ಟಾರ್ ಗಿರಿ ತಗೊಂಡಿರೋರು ಹೀರೋಗಳಾಗ್ಲಿ ಹೀರೋಯಿನ್ಗಳಾಗ್ಲಿ. ಅಲ್ಲ, ಏನೇ ಪ್ರೊಸೀಜರ್ ಇರ್ಲಿನೋ ಸಾರ್ವಜನಿಕ ಸುಪ್ರೀಮೋ ಅಲ್ವಾ? ಆ ಸಾರ್ವಜನಿಕವಾದ ಮೀಡಿಯಾದವ್ರಿಗೆ ಸರ್ ಇಲ್ಲಿ ತೋರಿಸಿ ಅಲ್ಲಾಡ್ತಾರಲ್ಲ ಅಂತ ಹಣೆ ಬರ ಏನ್ ಸರ್? ಅಲ್ಲ, ಈಗ ನಾವು ಮೀಡಿಯಾದವ್ರಿಗೆ ನಾವು ಇರ್ತೀವಿ, ನಾವೇ ನೋಡಿಲ್ವಲ್ಲ ಸರ್, ನಾವೇ ನೋಡಿಲ್ವಲ್ಲ, ನೀವಲ್ಲ ನಾವೇ ನೋಡಿಲ್ವಲ್ಲ. ಯಾರು ಒಳಗಡೆ ಹೋಗಿಲ್ಲ ಸರ್. ಒಳಗಡೆ ಹೋದ್ರೆ ಪೇಷಂಟ್ ಗಳಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೊರಗಡೆ ತಾನೆ ಏನ್ ಎಲ್ಲ ಬಂದು ಗಾಡಿ ಹಿಡ್ಕೊಂಡು ಕಿತ್ಕೊಳ್ಳಲ್ಲ, ಮುಖ ನೋಡ್ಕೊ ಹೋಯ್ತಿದ್ರು ಅಷ್ಟೇ. ಬೆಂಗಳೂರಿಗೆ ಹೋಗೋನು ಸ್ಟಾಪ್ ಮಾಡಿ ಟ್ರೈನ್ ಸ್ಟಾಪ್ ಮಾಡಿ ಬಂದವನೇ ಅವ್ರು ನೋಡ್ಕೊ ಹೋಗೋಣ ಅಂತ. ಅವ್ರು ನೋಡೋದು ಒಂದು ಪುಣ್ಯ ಅಷ್ಟೇ. ಅಲ್ಲ, ಈಗ ನಾವು ಮೀಡಿಯಾದವ್ರು ಕೂಡ ನಾವು ಮುಖ ನೋಡಕ್ ಆಗ್ಲಿಲ್ವ ಸರ್? ನಾವು ಮತ್ತೆ ಈಗ ಮನೆ ಹತ್ರ ಹೋಗ್ಬೇಕು, ನಾಳೆ ಬೆಳಗ್ಗೆ ಆ ಕ್ರೋಡೆಲ್ಲ ಆಗಲ್ಲ, ನಾವು ವಿಡಿಯೋ ತೆಗಿಬೇಕು. ಅಣ್ಣ, ನೀವಾರ ಹೆಂಗಾರ ಹತ್ರದಲ್ಲಿ ಹೋಗಿ ನೋಡ್ತೀರಾ? ನಾವ್ ಇಷ್ಟ ಜನ ನೋಡಕ್ಕಾಗುತ್ತಾ? ಹೇಳಿ. ನಾಳೆ ಬರೋ ಕ್ರೌಡ್ಗೆ ನೋಡಕ್ಕಾಗುತ್ತಾ? ಎಲ್ಲ ರೆಡಿ ಮಾಡ್ತಾರೆ. ರೆಕಾರ್ಡ್ ಮಾಡಿದ್ರಲ್ಲ, ಕ್ರೌಡ್ ಇದೆ ನೋಡಿ ಸರ್. ಲೆಕ್ಕ ಹಾಕಲಿ ಅಣ್ಣ, ವಿಡಿಯೋ ತೆಗಿತೀವಿ, ಹಿಂದೆ ತೋರಿಸಿ. ತಲೆ ಲೆಕ್ಕ ಹಾಕೋದು 50 ಜನ ಎಲ್ಲ ರೆಡಿ ಆಗುತ್ತೆ. ಅವ್ರವ್ರಿಗೆ ಬೇಕಾದವರೆಲ್ಲ ಬಂದು ನೋಡ್ತಾರೆ. ಅವ್ರಿಗೋಸ್ಕರ ಬಂದಿರೋದು. ಎಲ್ಲಿ ಅಲ್ಲೂ ಫೇಸ್ ತೋರಿಸಿಲ್ಲ ನೋಡಿ, ನನಗೆ ಕೂಡ ಒಂದು ಮಿಸ್ಗೈಡ್ ಮಾಡ್ತಾರೆ. ಈ ಚಿಕ್ಕ ಆಂಬುಲೆನ್ಸ್ ತೋರಿಸ್ಬಿಟ್ಟು ಇದ್ರಲ್ಲಿ ಹೋಗುತ್ತೆ ಅಂತ ಹೇಳಿದಾಗ ನಾನು ಸುದ್ದಿ ಮಾಡ್ತೀನಿ ಚಿಕ್ಕ ಆಂಬುಲೆನ್ಸ್ ಅಲ್ಲಿ ಅಂತ. ನ್ಯಾಚುರಲ್ ಡೆತ್ ನ ಯಾಕೆ ಇವ್ರು ತಗೋಬೇಕು? 2 ಜೀಪ್ ಹೋದಾಗ ಗಾಡಿ ಫೇಸ್ ಮುಚ್ಚಿದ್ದಾರೆ. ವೈ ಯಾರ ಫಿಸಿಯೋಥೆರಪಿಸ್ಟ್ ಡಾಕ್ಟ್ರು ಮೋಸ ಮಾಡೋದು ಬಿಸ್ನೆಸ್ ಮೋಸ ಮಾಡೋದು. ಯಾಕೆ ಇದು ಯಾರು ಕೇಳೋರಿಲ್ವಾ? ಕ್ಯಾನ್ಸಲ್ ಮಾಡ್ಕೊ ಬಂದ್ರು. ಬಿಸ್ನೆಸ್ ಮಾಡಿ ಮೋಸ ಅಂತ ಅರ್ಥ ಅಷ್ಟೇ. ಇದನ್ನ ಯಾರು ಕೇಳೋರಿಲ್ವಾ? ಇಷ್ಟು ಅರ್ಜೆಂಟ್ ಆಗಿ ತಗೋಗೋ ಅವಶ್ಯಕತೆ ಏನಿದೆ ಸರ್ ಅವ್ರಿಗೆ? ಅವಶ್ಯಕತೆ ಏನಿದೆ? ತಗೋಗಿರೋದು ಹೋಗೋದಿಗೆ ಇಲ್ಲಿ ಸಾಕು ಮಗನ ಮನೆಗೆ ತಗೋಗಿರೋದು, ಇನ್ನೆಲ್ಲೂ ತಗೋಗಿಲ್ಲ. ಅಲ್ಲ, ಇಷ್ಟು ಜನ ಸಾರ್ವಜನಿಕರು ಇಷ್ಟು ಅವ್ರಿಗೋಸ್ಕರ ಕಾಯ್ತಾ ಇದ್ರು. ಈಗ 3 ಗಂಟೆ 4 ಗಂಟೆ 4 ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ ನಾವಲ್ಲಿ. ಒಬ್ರಿಗೂ ಆಮೇಲೆ ಮಿಸ್ಗೈಡ್ ಮಾಡಿದ್ರು. ಈಗ ನಾಳೆ ಎಷ್ಟೋ ಜನ ಮಹಿಳೆಯರು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ, ಬೇರೆ ಬೇರೆ ಕಾರ್ಯ ನಿಮಿತ್ತ ಹೋಗ್ತಾರೆ. ಅಲ್ಲಲ್ಲ, ಕೆಲವರು ಇಲ್ಲಿದ್ದವ್ರು ಇಲ್ಲಿ ನೋಡ್ಕೋತಾ ಇದ್ರು. ರೋಡಲ್ಲಿ ಯಾರು ಮಕ್ಕಳು ಮರಿ ಬಂದು ನೋಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಇದೇ ವಿಚಾರವಾಗಿ ಪಾಂಡುಪುರದಿಂದ ಚಿಕ್ಕ ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ಆಮೇಲೆ ಅಲ್ಲಿ ಸರ್ ಈಗ ಇಲ್ಲಿರೋ ಕ್ರೌಡ್ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಯ್ತಾ, ಪಾಪ ಆಟೋ ಚಾಲಕರು ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಮನೆ ಗೊತ್ತಿದ್ರೆ ಮಾತ್ರ ಆಯ್ತಾ. ಈಗ ಎಲ್ಲಿ ಹೋಗಿದೆ ಅಂತ ಕೂಡ ಇಂಟಿಮೇಷನ್ ಕೊಡಲ್ಲ. ಅಂತ ಹಣೆ ಬರ ಏನು ಅಂತ ಅರ್ಥ ಆಗ್ತಿಲ್ಲ ಸರ್. ಅವಶ್ಯಕತೆ ಏನಿದೆ ಸರ್? ಬೆಳಿಗ್ಗೆ 10 ಗಂಟೆ ಬ್ಲಾಕ್ ಮಾಡ್ಕೊಂಡು ಒಳಗಿರೋರ್ಗೆ ಬ್ಲಾಕ್ ಮಾಡಿ ಆಗಿಲ್ಲ ಅಂದ್ರೆ ಕೇಳಿ ನೀವು. ಒಳಗಡೆ ಬ್ಲಾಕ್ ಮಾಡಿ ಅಭಿಮಾನಿಗಳಿಗೆ ಮಿಸ್ಗೈಡ್ ಮಾಡಿ ಕರ್ಕೋಗೋ ಅವಶ್ಯಕತೆ ಏನಿದೆ? ನಾನ್ ಕೇಳ್ತಾ ಇರೋದು ಓಕೆ ಓಕೆ ಪರ್ಸನಲಿ. ಹಾಗಾಗಿ ಅಪೋಲೋ ಹಾಸ್ಪಿಟಲ್ ನ್ಯೂನತೆಗಳು ಹೇಳ್ತಾ ಇದ್ದೀರಾ ನೀವು? ನ್ಯೂನತೆಗಳು ಇದೆ, ಇವ್ರದ್ದು ನ್ಯೂನತೆಗಳಿದೆ, ಅವ್ರದ್ದು ನ್ಯೂನತೆಗಳಿದೆ. ಓಕೆ ಓಕೆ. ಏನಾಗುತ್ತೆ ಅಂದ್ರೆ ನೋಡಿ, ಜಿಲ್ಲಾಡಳಿತ ಏನು ಜವಾಬ್ದಾರಿ ತಗೊಳುತ್ತೋ ಆ ಒಂದು ಜವಾಬ್ದಾರಿ ಮೇಲೆ ಆಗುತ್ತೆ. ಆದ್ರೆ ಒಂದು ಮಾನವೀಯತೆ ದೃಷ್ಟಿ ಎಲ್ಲರೂ ಕೂಡ ಇರಬೇಕಾಗಿತ್ತು. ಫಸ್ಟ್ ಮಾನವರಾಗಿ ನೀವು ಫಸ್ಟ್ ನೀವು ಮಾನವರಾಗಿ ಸ್ಟಾರ್ಟಿಂಗ್ ನಾವು ಮಾಡ್ದಲೇ ಇದ್ರೆ ಎಲ್ಲಾನು ರೆಡಿ ಮಾಡ್ಬಿಟ್ಟು ಹೋಗಿ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಸರ್? ಅವ್ರು ಬಂದು ಸ್ಟಾರ್ಟಿಂಗ್ ಫಸ್ಟ್ ಮಾನವರಾಗಿ 10 ನಿಮಿಷ ನಿಮ್ಗೆ 10 ನಿಮಿಷ ದೊಡ್ಡದು ಅನಿಸ್ತಿತ್ತ? ನೀವು ಗಂಟೆಗಟ್ಲೆ ಝೀರೋ ಇದ್ ಮಾಡ್ಕೊಂಡು ಟ್ರಾಫಿಕ್ ಮಾಡ್ಕೊಂಡು ನುಗ್ತಾ ಇರ್ತೀರಾ. ಅಟ್ಲೀಸ್ಟ್ ಇಲ್ಲಿ ಮೈಸೂರು ಜನತೆಗೆ ಏನು ಕೋಟಿಗಟ್ಲೆ ಇದಾರೆ ಇಲ್ಲಿ ಜನತೆಗಳು. ಇರೋದು 50 ಜನ ಇಲ್ಲ, 50 ಜನಕ್ಕೆ ದರ್ಶನ ಮಾಡಿಸಿ ಹೋಗ್ಬೋದಾಗಿತ್ತಲ್ಲ. ಈ ಕಡೆ ರೋಡ್ ಒಂದು ಈಗಲೂ ಜನ ನಿಂತಿರೋದು ಟ್ರಾಫಿಕ್ ಜಾಮ್ ತಾನೆ. ಈಗ ಎಣಿಕೆಯಲ್ಲಿ ಜನಕ್ಕೆ ನೀವು ದರ್ಶನ ಕೊಡಕ್ಕಾಗಲ್ಲ, ಇನ್ನೇನ್ ಮಾಡ್ತೀರಾ ನೀವು? ನಿಜ ಅಭಿಮಾನಿಗಳೆಲ್ಲ ಆಕ್ರೋಶ ಆಗಿದೆ ಸರ್. ಎಸ್, ನಿಜವಲ್ಲ. ಒಂದು ಜಿಲ್ಲಾಡಳಿತ ಅರ್ಥ ಮಾಡ್ಕೊಬೇಕ್ರಿ. ಜಿಲ್ಲಾಡಳಿತ ಒನ್ ಆಫ್ ದ ಸುಪ್ರೀಮೋ ಸಾರ್ವಜನಿಕರು ಅಂತಿಮ ಸಂಸ್ಕಾರ ದರ್ಶನ ಅಂತ ಎಲ್ಲ ಹೇಳ್ತಿರಲ್ಲ. ಆದ್ರೆ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಆ ಹೆಣ್ಮಕ್ಳು ನೋಡಿ, ನಿಜವಲ್ಲ, ಅವ್ರ ಹೆಣ್ಮಕ್ಳುಗಳು ಕಾಯ್ತಾ ಇದ್ರು. ಎಷ್ಟು ಜನ ಮಾತಾಡಿದ್ರು. ಶೇಮ್ಲೆಸ್ ಅಪೋಲೋ ಅಂತ ಅವ್ರ ವ್ಯವಸ್ಥಾಪಕರಿಗೆ ಬೈದಿದಂಥದ್ದು ಬಹಳ ಬೇಜಾರಾಗುವಂಥದ್ದು. ಅಲ್ಲರಿ, ಇಷ್ಟೆಲ್ಲ ಜನ ಇದ್ರು ಕೇವಲ 10 ನಿಮಿಷ ದರ್ಶನ ಮಾಡಿಸಿದ್ರೆ ಏನೂ ಆಗ್ತಿರಲಿಲ್ಲ ಅನ್ನೋದು ಕೂಡ ಸಾರ್ವಜನಿಕವಾದಂಥ ವಿಚಾರಗಳು. ಆದ್ರೆ ಅದು ಕೂಡ ಆಗಬೇಕಾಯಿತು. ಜಿಲ್ಲಾಡಳಿತ ವ್ಯವಸ್ಥೆ ಏನಿದೆ ಇರ್ಬೋದು, ಆದ್ರೆ ಒಂದ್ ಕಡೆ ನಾವು ಅಲ್ಲ, ಇನ್ನೊಂದು ಸಾರ್ವಜನಿಕವಾಗಿ ಇರಲಿ. ನಮ್ಮನ್ನ ಮೀಡಿಯಾದವ್ರನ್ನೇ ಅವರು ಮಿಸ್ಗೈಡ್ ಮಾಡ್ತಾರೆ ಅಂತಂದ್ರೆ, ನನಗೆ ಆಂಬುಲೆನ್ಸ್ ತೋರಿಸಿದೆ ಬೇರೆ ನೋಡಿ, ಈ ಆಂಬುಲೆನ್ಸ್ ಅಲ್ಲಿ ಹೋಗುತ್ತೆ ಅಂತ ನಾನು ಕೂಡ ಜಿಲ್ಲಾಡಳಿತಕ್ಕೆ ಒಂದಷ್ಟು ಬೈದೆ. ಈ ಆಂಬುಲೆನ್ಸ್ ಅಲ್ಲಿ ಇಂಥ ಲೆಜೆಂಡ್ ಕರ್ಕೊಂಡು ಹೋಗ್ತಾರೆ ಅಂತ. ಇವ್ರು ಮಿಸ್ಗೈಡ್ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾವನೊಬ್ಬ ಡ್ರೈವರ್ ಹೇಳ್ತಾನೆ ಈ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ನಾವು ಕೂಡ ಅದು ನಂಬ್ತೀವಿ. ಬಟ್ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ನಾನು ಕೇಳ್ತೀನಿ ಅವ್ರನ್ನ, ಯಾರೋ HOD ಯಾರು ಇದಾರೆ ಅವರು, ನೀವು ಆಂಬುಲೆನ್ಸ್ ಅಲ್ಲಿ ಯಾವ ಆಂಬುಲೆನ್ಸ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕೊಟ್ಟು ಪ್ರೆಸ್ ಮೀಟ್ ಮಾಡ್ತಿದ್ದಂಗೆ ಹಿಂಬಾಗ್ಲಿಂದ
ಆ ಲೆಜೆಂಡ್ನ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ನಿಜಲು ಬಹಳ ಬೇಜಾರಾಗೋ ಸಂಗತಿ. ನಾವೇ ನೋಡಿಲ್ಲ ರೀ, ಮೀಡಿಯಾದವ್ರಾಗಿ ಇದ್ಕೊಂಡು ನಾವೇ ನೋಡೋಕ್ಕಾಗಿಲ್ಲ ಮಕ್ಕನ. ಯಾಕಂದ್ರೆ ಹೊರಗಡೆ ಹೋದಾಗ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ದೃಷ್ಟಿ ನಾವು ಹೋಗ್ಲಿಲ್ಲ. ಬೇಜಾರಾಗುತ್ತೆ. ಇವತ್ತು ಮೈಸೂರು ಜಿಲ್ಲಾಡಳಿತ ವ್ಯವಸ್ಥೆನೇ ಇವತ್ತು ಈ ರೀತಿ ಇದೆ ಅಂತ ಸಾರ್ವಜನಿಕರು ಇಡೀ ಶಾಪ ಆಗ್ತಿರೋದು ಬಹಳ ಬೇಜಾರು. ಜೊತೆಗೆ ಹಾಸ್ಪಿಟಲ್ ವಿಚಾರವೂ ಕೂಡ ಒಂದಷ್ಟು ವ್ಯವಸ್ಥಾಪಕ ವಿಚಾರಕ್ಕೂ ಕೂಡ ಸಾರ್ವಜನಿಕರು ಬೇಜಾರು ಮಾಡ್ಕೊಂಡಿರೋದು ಮೈಸೂರಿನ ವಿಚಾರ. ಏನ ಏನ್ರಿ ಮೀಡಿಯಾ ಆಯ್ತಾಯ್ತು. ನಾವು ಏನಕ್ಕೆ ಬಂದಿವಿ ಹೇಳಿ? ಅಭಿಮಾನಿಗಳು ನಾವು ನೋಡಕ್ಕೆ ಬರೋದು, ನೋಡೋದು ಏನಕ್ಕೆ ಹಾಸ್ಪಿಟ್ಲು ನೋಡ್ಬೇಕು ಸರ್. ಒಂದ್ 10 ನಿಮಿಷ ಕಾಲು ಗಂಟೆ ಅಭಿಮಾನಿಗಳು ಬರ್ತಾರೆ ಅಂತ ಇರೋದೇ ಒಂದು 100 ಜನ. ಓಕೆ. ಬಟ್ ಏನೇ ಆದ್ರೂ ಪಾಪ ಸಾರ್ವಜನಿಕ ಒಂದು ಹಿತಾಸಕ್ತಿ ಇಟ್ಕೊಂಡು ಕೂಡ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯಾದಂತ ಒಂದು ನಡವಳಿಕೆ ಮಾಡುವಂಥದ್ದು ಬಹಳ ಬೇಜಾರಿನ ಸಂಗತಿ. ಒಂದು ವಿಚಾರ ಏನಂದ್ರೆ ಮೀಡಿಯಾಗೆ ಮಿಸ್ಗೈಡ್ ಮಾಡ್ತಾರೆ ಅಂತಂದ್ರೆ ಇವ್ರು ಯಾವ ಸ್ಟ್ರೆಚ್ ಇದನ್ನ ಇಂಟಿಮೇಷನ್ ಕೊಡ್ತಾರೆ ಅಂತ ಕೂಡ ಅರ್ಥ ಆಗ್ತಿಲ್ಲ. ಅಲ್ಲ ರೀ, ನಾವು ಇಡೀ ರಾಜ್ಯ ನೋಡ್ತಾ ಇರ್ತದೆ, ಮೀಡಿಯಾದವ್ರು ಕ್ಯಾಮ್ರಾ ಆನ್ಲೈನ್ ಲೈವ್ ಅಲ್ಲಿ ಇರ್ತೀವಿ. ನಾವು ಈ ಭಾಗದಲ್ಲಿ ಬರುತ್ತೆ ಅನ್ಬಿಟ್ಟು ಆ ಭಾಗದಲ್ಲಿ ಹೋದ್ರೆ ಹೆಂಗ್ರಿ ರಾಜ್ಯ ಜನಕ್ಕೆ ತೋರಿಸುವಂಥದ್ದು? ಎಲ್ಲ ಮುಟ್ಟಾಳ್ ಕೆಲಸಗಳು ಮಾಡ್ತಿರಲ್ರಿ ನೀವು. ಅಲ್ಲಲ್ಲ, ನೀವು ಮಾಡುವಂತ ಮುಟ್ಟಾಳ್ ಕೆಲಸಗಳಿಗೆ ಇಡೀ ರಾಜ್ಯ ನೋಡ್ತಿದ್ರಿ. ಇಡೀ ಕರ್ನಾಟಕದ ಮೀಡಿಯಾ ಇವತ್ತು ಎಕ್ಸಿಟ್ ಅಲ್ಲಿ ಇತ್ತು. ಇವತ್ತು ಏನು ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಇತ್ತು. ಕ್ಯಾಮ್ರಾಗಳು ಹಾಕೊಂಡು 2 hours ಇಂದ ಮೀಡಿಯಾದವ್ರು ಕಾಯ್ತಾರೆ. ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಸುಪ್ರೀಂ ಹೇಳಿಕೆ ಯಾವ್ದಿದೆ ನಿಮ್ದು ಅಂತಂದ್ರೆ ಅದು ಜಿಲ್ಲಾಡಳಿತ ವ್ಯವಸ್ಥೆ, ಅದೇ ಮೇಲೆ ನಿಮಗೆ ಸುಪ್ರೀಮು ಮತ್ತು ಪೊಲೀಸ್ ಇಲಾಖೆಯ ಭದ್ರತೆನೇ ಸುಪ್ರೀಂ. ಆದ್ರೆ ಸಾರ್ವಜನಿಕ ಹಿತಾಸಕ್ತಿ ಆಗಾರೆ ಏನು ಹಾಗಾದ್ರೆ? ಸಾರ್ವಜನಿಕ ಇಲ್ದೇನೆ ನೀವೆಲ್ಲ ಬಂದ್ಬಿಟ್ರಾ? ಒಂದು ವಿಚಾರ, ಮೀಡಿಯಾಗೆ ನೀವು ಮಿಸ್ಗೈಡ್ ಮಾಡ್ತೀರಾ ಅಂತಂದ್ರೆ ನೀವು ಇನ್ಯಾರಿಗೆ ಅದನ್ನ ವಿಚಾರನ ತಲುಪಿಸ್ತೀರಾ? ಇವತ್ತು ಮೀಡಿಯಾದಲ್ಲಿ ಆ ಒಂದು ಲೆಜೆಂಡ್ ಮುಖ ಕಂಡಿದ್ರೆ ಇಡೀ ರಾಜ್ಯ ನೋಡಿ ದುಃಖ ಪಡುವಂತ ವಿಚಾರನ ಇಲ್ಲಿಂದ ಹೊರಟಂತ ಎಕ್ಸಿಟ್ ಇರೋದನ್ನ ಕಾಯ್ಕೊಂಡು ಕೂತಿದ್ವಿ ಗಂಟೆ ನಾವು. ನಿಜವಾದ ಸೇಮ್ಲೆಸ್ ಇದು. ಈ ತರ ಯಾರಿಗೂ ಕೂಡ ಮಾಡಬಾರ್ದು. 5 to 10 minutes ಕೊಡ್ಬೋದಿತ್ತು ಸರ್. ಅವರು 5 to 10 minutes ಎಷ್ಟು ಜನ ಇದ್ರು ಸರ್? ಎಷ್ಟು ಜನ ಇದ್ರು ಸರ್? ಏನೋ 100 ಜನ ಇದ್ರು ಸರ್ ಅಷ್ಟೇ. ಅಭಿಮಾನಿಗಳು ತೋರಿಸಲ್ಲ. ನಾಳೆ ಬೆಳಗ್ಗೆ ಲಕ್ಷಾಂತರ ಜನ ಬರ್ತಾರೆ. ಬಟ್ ಇವಾಗ ಇರೋಂಥದ್ದು ಹೇಳಿ, ದರ್ಶನ ಕೊಟ್ಟಿಲ್ಲ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಇವತ್ತು ಮೀಡಿಯಾ ಕ್ಯಾಮ್ರಾಗಳು ಹಾಕೊಂಡು 10 ಕಣ್ಣಲ್ಲಿ ಕಾಯ್ತಾ ಇದ್ರು ಕೂಡ ನೀವು ಹಿಂಬಾಗ್ಲಿಂದ ಕಳಿಸ್ತೀನಿ ಅಂತ ಹಣೆ ಬರ ಯಾವ್ರಿ ನಿಮ್ಗೆಲ್ಲ? ಅಲ್ಲ, ಇವತ್ತು ನೋಡಿ, ಇವತ್ತು ಸ್ಟೇಟ್ ಮೀಡಿಯಾಗಳೆಲ್ಲ ಕಾಯ್ಕೊಂಡು ಕೂತಿದ್ರು ಆಯ್ತು, ಇಡೀ ಕರ್ನಾಟಕ ರಾಜ್ಯ ನೋಡುವಂತ ಒಂದು ಕೆಲಸ ಆಗ್ತಿತ್ತು. ಎಲ್ಲೆಲ್ಲ ಒಂದು ಇವತ್ತು ಬರುವಂತ ಜನಗಳು ಇವತ್ತು ಅದನ್ನ ಯಾರೋ ಹೇಳಿದ್ರು, ಟ್ರೈನ್ ಮಿಸ್ ಮಾಡ್ಕೊಂಡು ಕೂಡ ಬಂದಿದ್ರು ಅನ್ನಂತ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಕಂಡ್ರೆ ನಿಮ್ಮ ಅಪೋಲೋ ಹಾಸ್ಪಿಟಲಿನ ವ್ಯವಸ್ಥಾಪಕರಿಗೆ ಅಂತ ಜನ ಹೋಗಿತಾ ಇದಾರೆ. ನಾವಲ್ಲ. ಒಂದ್ ಕಡೆ ನಿಮ್ಮನ್ನ ತೋರ್ಸೋ ಕೆಲಸ ನಾವು ಮಾಡ್ತೀವಲ್ಲ ನಿಮ್ಮ ಹಾಸ್ಪಿಟಲ್ನ, ನಾವು ಮೀಡಿಯಾದವರು ನಮಗ್ ಬುದ್ಧಿ ಇಲ್ಲ ಅಂತ ಕೂಡ ನಾವು ಕೂಡ ಅನ್ಕೊಬಹುದು. ಈ ತರ ಒಂದು ಏನೋ ಒಂಥರ ಒಂದು ಕಳ್ಳ ಮಾದರಿ ಅಂತಾನೆ ದಾರಿ ಅಂತಾರ, ಆ ರೀತಿಯಾದಂತ ಈ ಇಷ್ಟೊಂದು ಅರ್ಜೆಂಟ್ ಆಗಿ ತಗೊಳ್ಳೋಂತ ಪರಿಸ್ಥಿತಿ ಯಾರಿಗಿತ್ತೋ? ಪೊಲೀಸ್ ಇಲಾಖೆಗಿತ್ತ, ಜಿಲ್ಲಾಡಳಿತ ವ್ಯವಸ್ಥೆಗಿತ್ತ, ಅಥವಾ ಇವರ ಒಂದು ವ್ಯವಸ್ಥಾಪಕ ಇತ್ತ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಕೂಡ ಮೀಡಿಯಾದವರು ಕೂಡ ಆ ತಾಯಿ ಮುಖ ನೋಡಕ್ಕಾಗಿಲ್ಲ, ಇಡೀ ರಾಜ್ಯ ಜನತೆಗೆ ಕೂಡ ತೋರ್ಸಕ್ಕಾಗಿಲ್ಲ. ಆಮೇಲೆ ಇವರು ಕವಿತಾ ಸುರೇಶ್ ಶೇಮ್ಲೆಸ್.